ಹೆಚ್ಚುವರಿ ಪ್ರಕರಣ ನಡೆದಿಲ್ಲ ಅನ್ನುವಂಥ ಮಾತನ್ನ ವಿಭೂತಿಗಳು ಹೇಳ್ತಾ ಇದ್ದಾರೆ. ಅದು ಸರಿಯಲ್ಲ. ನೀವೆಲ್ಲ ಬಂದು ಆನಂದಕ್ಕೆ ಬಂದು ನೀವು ನೋಡಬೇಕು ಅಂತೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಟೆ. ಪತ್ರಿಕೆಗೋಷ್ಠಿ ಉದ್ದೇಶ ಇತ್ತು. ಇದಾದ್ರೆ ಇನ್ನು ಅನೇಕ ಕಡೆ ಹರಿಯಾಣದಲ್ಲಿ ನಡೀತು, ಮಹಾರಾಷ್ಟ್ರದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರ ಇದೆ. ಸೊ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಜನ ಆಂದೋಲನವನ್ನೇ ಕಟ್ಟಿ ಈ ದೇಶದಾದ್ಯಂತ ಓಡಿಚೋರಿ ಪ್ರಕರಣದ ಬಗ್ಗೆ ಬಯಲು ಮಾಡ್ತಾ ಇದ್ದಾರೆ. ಮತ್ತು ಬರುವ 14ನೇ ತಾರೀಕಿನ ದಿವಸ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಜನಾಂದೋಲನ ಸಭೆಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಜಗತ್ ಬಡಾವಣೆಯ ಶ್ರೀ ಮೈರಾನ್ ದೇವಸ್ಥಾನ ಸಮಿತಿಯ ಸದಸ್ಯರು ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ದಿನಾಂಕ 1-12ರಿಂದ 7 ಡಿಸೆಂಬರ್ವರೆಗೆ ನಡೀತದೆ. ದಿನಾಗಲೂ ಈ ಕಾರ್ಯಕ್ರಮ ಪ್ರವಾಸನದೊಂದಿಗೆ ನಾಳೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ನಡೀತದೆ. ಈ ದಿನಾಗಲೂ ಶನಿವಾರವರೆಗೆ ದಿನಾಂಕ 6ರವರೆಗೆ ಈ ಕಾರ್ಯಕ್ರಮ ನಡೀತದೆ. 6 ದಿವಸ ಪ್ರವಾಸ ನಡೀತದೆ. 7ನೇ ದಿವಸ ಜಲಾಭಿಷೇಕ ಮಹೋತ್ಸವ. ಪ್ರವಾಸದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲರೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಸುಮಾರು 41 ವರ್ಷಗಳಿಂದ ಜಲಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು 41ನೇ ವರ್ಷದ ಜಲಾಭಿಷೇಕ ಮಹೋತ್ಸವ. ವಿಶೇಷ ಕಾರ್ಯಕ್ರಮ ಇದ್ದಾವೆ. ಗದ್ದಿಮಠದ ಶ್ರೀ ಚರಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. 6 ದಿವಸ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಬೇರೆ ಬೇರೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಡೆಯ ದಿವಸ 7ನೇ ತಾರೀಕಿನ ದಿವಸ ಜಲಾಭಿಷೇಕ ಮಹೋತ್ಸವ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಮೈಲಾರಿ ದೇವಸ್ಥಾನದಿಂದ ಶ್ರೀ ಗಾಜಿಪುರದಲ್ಲಿರ್ತಕ್ಕಂಥ ದಾಸೋಹಕ್ಕೆ ಹೋಗಿ ಜಲಪೂಜೆಯನ್ನು ನಡೆಸಿಕೊಂಡು ಆ ಜಲಕುಂಭಗಳೊಂದಿಗೆ ಜಗತ್ ಬಡಾವಣೆ ಹನುಮಾನ್ ದೇವರನ್ನಿಂದ ಮತ್ತು ದೇವಸ್ಥಾನ ಮೈಲಾರಿ ದೇವಸ್ಥಾನಕ್ಕೆ ಬಂದು ಆ ಜಲಾಭಿಷೇಕ ಕಾರ್ಯಕ್ರಮ ನಡೀತದೆ. ಮೈಲಾರೇಶ್ವರಿಗೆ ಶ್ರೀ ಗದ್ದಿಗೆ ಮಠದ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಆಶೀರ್ವದಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ತಮ್ಮೆಲ್ಲ ಸಹಾಯ ಸಹಕಾರ ಬೇಕಾಗಿ. ಗುರುಗಳೇ ದಿನ ಏನು ಕಾರ್ಯಕ್ರಮ ಹೋಗ್ತಾರೆ? ಸಾಯಂಕಾಲ ಪ್ರವಾಸನ ಕಾರ್ಯಕ್ರಮ. ಅದ್ರ ವಿಷಯ ಏನು? ವಿಷಯ ವಚನ ಹೇಳ್ತಾರೆ. ಕಾರ್ಯಕ್ರಮ